ಎಲ್ಲರಿಗೂ ನಮಸ್ಕಾರ. ನಾನು ಸರಳ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ ಸ್ನೇಹಿತರೆ. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ಬೆಳಗ್ಗೆನೇ ನಾನು ಹೂ ಕೊಯ್ತಾ ಇದ್ದೀನಿ. 6 ಗಂಟೆ ಎದ್ದಿದ್ದು, ಈಗ 6:15 ಆಗಿದೆ. ನಾನೀಗ ಹೂವೆಲ್ಲ ಇದು ಕೊಯ್ದಿಟ್ಬಿಟ್ಟು ನಂತರ ನಾನು ವಾಕ್ ಹೋಗ್ತೀನಿ. ವಾಕ್ ಹೋಗಿ ಬಂದ ನಂತರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ, ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಹೂವಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನಾನು ಹೂ ಕಟ್ಟೋದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ನಾನು ಬೆಳಗ್ಗೆ ಎದ್ದು ಬ್ರಷ್ ಎಲ್ಲ ಮಾಡಿ ಎಲ್ಲ ನಂದು ಏನು ದಿನನಿತ್ಯದೆಲ್ಲ ಕೆಲಸ ಮುಗಿಸಿ ಕೆಳಗಡೆ ವಾಕ್ ಹೋಗೋಣ ಅಂತ ಬಂದಿದ್ದೀನಿ. ವಾಕ್ ಹೋಗುವಾಗಲೇ ನಾನು ಹೂ ಕೊಯ್ದಿಟ್ಟು ಹೋಗ್ತೀನಿ. ಯಾಕೆಂದರೆ ನಾನು ವಾಪಸ್ ಬರೋಷ್ಟೊತ್ತಿಗೆ ಯಾರ್ಯಾರು ಹೂ ಕೊಯ್ತಾರೋ ಹೇಳಲಿಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಹೂ ಕೊಯ್ತಾ ಇದ್ದೀನಿ. ಈಗ ಸಮಯ ಬಂದುಬಿಟ್ಟು 8:20 ಆಗಿದೆ. ಈಗ ದೇವ್ರ ಮನೆಯಲ್ಲಿ ಪೂಜೆ ಆಗಿದೆ. ನಾನು ಸಾಮಾನ್ಯವಾಗಿ ಸಂಜೆ ಪೂಜೆ ಮಾಡೋದು. ನೋಡಿ, ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋದ್ರಿಂದ ಏನೋ ಒಂಥರ ಖುಷಿ ಆಗುತ್ತೆ. ನಾನು ಪೂಜೆ ಮಾಡೋದು ತುಂಬ ಕಡಿಮೆ, ಯಜಮಾನ್ರೆ ಪೂಜೆ ಮಾಡೋದು ಜಾಸ್ತಿ. ಇವತ್ತು ನಾನು ಪೂಜೆ ಮಾಡಿದ್ದೀನಿ ಬೆಳಗ್ಗೆನೇ. ಇವತ್ತಿನ ದಿನ ಎಲ್ಲ ಕೆಲಸಗಳು ಬೇಗ ಮುಗಿಸಿದ್ದೀನಿ. ಹಾಗೆ ದೇವ್ರ ಪೂಜೆನೂ ಮಾಡಿ ಆಯಿತು. ವ್ಲಾಗ್ನು ಸ್ಟಾರ್ಟ್ ಮಾಡೋಣ ಅಂಥೇಳಿ ನಾನು ನಿಮ್ಮ ಜೊತೆ ಇಲ್ಲಿ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಫುಲ್ ವಿಡಿಯೋ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಬೆಳಗ್ಗೆನೇ ಬೇಗ 6 ಗಂಟೆಗೆ ನಾನು ವಾಕ್ ಹೋಗಿ 7 ಗಂಟೆಗೆ ವಾಪಸ್ ಬಂದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಜೊತೆಗೆ ಪೂಜೆನೂ ಆಗೋಯ್ತು. ಇವತ್ತು ಸೋಮವಾರ. ಇವತ್ತು ತಾರೀಕು ಬಂದು 19ನೇ ತಾರೀಕು. ಈಗ ವಾತಾವರಣ ಅಂತೂ ತುಂಬ ಕೋಲ್ಡ್ ಆಗಿದೆ. ಬನ್ನಿ ಹೊರಗಡೆ ವಾತಾವರಣ ಯಾವ ರೀತಿ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ಹೊಸಬ್ರು ಇದ್ದೀರೋ ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಚಾರ್ಜಸ್ ಕಟ್ಟಾಗೋದಿಲ್ಲ, ಫ್ರೀಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ಹೊರಗಡೆ ವಾತಾವರಣ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬೆಳಗ್ಗೆ ಇನ್ನೂ ತುಂಬ ಫಾಗ್ ಇತ್ತು, ಈಗ ಕಡಿಮೆ ಆಗಿದೆ ಸ್ವಲ್ಪ. ಈಗ 8:20 ಆದರೂ ನೋಡಿ ಈ ಥರ ಇದೆ ವಾತಾವರಣ. ಫುಲ್ ಫಾಗ್ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಈ ಥರ ಇದೆ ಹೊರಗಡೆ ವಾತಾವರಣ. ಬನ್ನಿ ಈಗ ನಾನು ಕಾಫಿ ಮಾಡ್ತೀನಿ. ಈಗ ಒಂದೊಳ್ಳೆ ಕಾಫಿ ಮಾಡಿಕೊಂಡು ಕುಡಿಯೋಣ. ಪಪ್ಪಾಯಿ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಬಸಳೆ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ನಮ್ಮನೆ ಬಸಳೆ ಸೊಪ್ಪಿನ ಗಿಡ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದು ನಾವು ಅಗಸೆಕಾಯಿ ಅಂತಾರಲ್ವ, ಅದು ಅಗಸೆ ಗಿಡದ್ದು ಕಾಯಿನೂ ಬಂದಿದೆ. ಅದನ್ನು ಕೀಳಬೇಕು, ತೋರಿಸ್ತಿದ್ದೀನಿ ನೋಡಿ. ನೋಡಿ, ಅಗಸೆಕಾಯಿ ಇದೆ ನೋಡಿ ಇದರಲ್ಲಿ. ಗಿಡದಲ್ಲಿ ಒಂದು ಗಿಡದಲ್ಲಿ ಫುಲ್ ಬಂದಿದೆ. ಅದನ್ನು ಪಲ್ಯ ಮಾಡಬೇಕು. ಅದನ್ನು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಈಗ ಹೋಗಿ ಬಿಸಿ ಕಾಫಿ ಮಾಡೋಣ. ನೋಡಿ, ಬೆಳಗ್ಗೆನೆ ಮನಿ ಪ್ಲ್ಯಾಂಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಮನೆ ಹತ್ರ ಇರೋ ಮನಿ ಪ್ಲ್ಯಾಂಟ್ ಇದು. ಪಾಟಲ್ಲಿದೆ. ಹೂವಿದೆ, ಕಟ್ಟಬೇಕು. ನೋಡಿ, ಅಡುಗೆ ಮನೆ ರಾತ್ರಿ ಎಲ್ಲ ಈ ರೀತಿ ನೀಟಾಗಿ ಕೌಂಟರ್ ಟಾಪು, ಹಾಗೆ ಸ್ಟವ್ವು, ಸಿಂಕು ಎಲ್ಲ ಫುಲ್ ಕ್ಲೀನ್ ಮಾಡಿ ಮಲಗೋದು ನಾನು. ಪ್ರತಿದಿನ ಹಾಗೇ ಇರುತ್ತೆ. ಬೆಳಗ್ಗೆ ಬಂದ ತಕ್ಷಣ ಈ ರೀತಿ ಫ್ರೆಶ್ ಆಗಿರೋ ಕಿಚನ್ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಹದಿನೈದು ವರ್ಷ ಆಯಿತು ಸ್ಟವ್ ತಗೊಂಡು. ತುಂಬ ಚೆನ್ನಾಗಿದೆ, ಇನ್ನೂ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಈಗ ಬಿಸಿ ಕಾಫಿ ಮಾಡೋಣ. ನಾನು ಯಾವಾಗಲೂ ಸ್ಟವ್ ಹಚ್ಚಬೇಕಾದ್ರೆ ಡೈಲಿ ಬೆಳಗ್ಗೆ ಗಮ್ ಗಣಪತಿಯೇ ನಮಃ ಅಂತ ಹೇಳಿ ಆ ಗಣಪತಿನ ನೆನಪು ಮಾಡಿಕೊಂಡೆ ನಾನು ಸ್ಟವ್ ಹಚ್ಚೋದು. ನಾನು ಇಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಈಗ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ.
ಕಾಫಿಗೆ ಸ್ವಲ್ಪ ಹಾಲು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಕಾಫಿ. ಇದು ಹಾಲು ಕಾಯಲಿ. ನೋಡಿ, ಹಾಲು ತುಂಬ ಚೆನ್ನಾಗಿ ಕಾಯ್ತಾ ಇದೆ. ಹಾಗೆ ಇಲ್ಲಿ ನಾನು ಮಗ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬಿಸ್ಕೆಟ್ಸು ಏರ್ ಟೈಟ್ ಬಾಕ್ಸ್ಗೆ ಹಾಕಿಟ್ಕೊಳ್ತೀನಿ ನಾನು. ಇಲ್ಲಿ ನೋಡಿ, ಹಾಲು ಕಾಯ್ತಿದೆ. ಕಾಫಿಗೆ ಹಾಲು ತುಂಬ ಚೆನ್ನಾಗಿ ಕಾಯಬೇಕು. ನಾನು ಡಿಫ್ರೆಂಟಾಗಿ ಮಾಡ್ತೀನಿ ಇವತ್ತು ಕಾಫಿ. ನೋಡಿ ನಾನು ಯಾವ ರೀತಿ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಅಂತ. ಇನ್ನು ಸ್ವಲ್ಪ ಹೊತ್ತು ಬಿಸಿ ಆಗಲಿ. ಈಗ ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು. ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ. ಹೊರಗಡೆ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ. ಕಿಟಕಿಯಿಂದ ಈ ರೀತಿ ಕಾಣಿಸುತ್ತೆ ವ್ಯೂ ಹೊರಗಡೆದು. ಈಗ ಕಾಫಿಗೆ ಬಿಸ್ಕೆಟ್ಸು. ಇದು ಯಜಮಾನ್ರಿಗೆ. ಇದು ಯಜಮಾನ್ರಿಗೆ ಬಿಸ್ಕೆಟ್ಸು. ಇದು ನನಗೆ ಮಾರಿ ಬಿಸ್ಕೆಟ್ಸು. ಇದು ನನಗೆ ಬಿಸ್ಕೆಟ್ಸು. ಈಗ ಮಗ್ ರೆಡಿ ಇದೆ. ಈಗ ಇದನ್ನ ಎತ್ತಿಟ್ಬಿಡೋಣ. ಈಗ ಇಲ್ಲಿ ಹಾಲು ತುಂಬ ಚೆನ್ನಾಗಿ ಕುದೀತಾ ಇದೆ. ನಾನಿಲ್ಲಿ ಮಗ್ಗಿಗೆ ಶುಗರ್ ಆ್ಯಡ್ ಮಾಡ್ಕೊಳ್ತೀನಿ. 1 ಸ್ಪೂನ್ ಅಷ್ಟು. ಕಾಫಿಗೆ ಸ್ವಲ್ಪ ಶುಗರ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಶುಗರ್ ಹಾಕೊಂಡಿದ್ದೀನಿ ನಾನು. ಇದು ಮಗ್ಗು ಖಾಲಿ ಇದೆ. ಇದಕ್ಕೆ ನಾನು ಒಂದು ಶುಗರ್ ಫ್ರೀ ಟ್ಯಾಬ್ಲೆಟ್ ಹಾಕೊಳ್ತೀನಿ. ಒಂದೇ ಹಾಕೊಳ್ತೀನಿ ಅಷ್ಟೇ. ಈಗ ನಾನು ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕೊಳ್ತಾ ಇದ್ದೀನಿ. 1 ಸ್ಪೂನು, ಚಿಕ್ಕದ ಸ್ಪೂನ್ ಇದು. ಇದರಲ್ಲಿ 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಹಾಗೆ ಮತ್ತೊಂದು ಮಗ್ಗಿಗೂ 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಹಾಲು ಕುದ್ದಿದೆ. ನಾನೀಗ ಒಂದು ಸ್ಟ್ರೈನರ್ ಇಟ್ಬಿಟ್ಟು ಸ್ಟ್ರೈನ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೆನೆ ಥರ ಬಂದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಫಿ. ತುಂಬ ಚೆನ್ನಾಗಿ ಬಂದಿದೆ ಕಾಫಿ. ಈಗ ಇದಕ್ಕೆ ನಾನು ಶುಗರ್ ಆ್ಯಡ್ ಮಾಡಿದ್ದೀನಿ. ಈ ಶುಗರು ಮತ್ತು ಕಾಫಿ ಪೌಡ್ರ್ ಮಿಕ್ಸ್ ಮಾಡೋದು ನಾನು ತುಂಬ ಡಿಫ್ರೆಂಟಾಗಿ ಮಾಡ್ತೀನಿ. ನೋಡಿ, ಈ ರೀತಿದು ನಾವು ದೋಸೆ ಬ್ಯಾಟರ್ ಎಲ್ಲ ಮಿಕ್ಸ್ ಮಾಡ್ತೀವಲ್ಲ, ಇದು ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಮಾಡೋದ್ರಿಂದ ಕಾಫಿ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕಾಫಿ ಪೌಡ್ರು ಮತ್ತು ಸಕ್ಕರೆ. ಹಾಗೆ ಈ ಗ್ಲಾಸಿನ ಮೇಲೆ, ಮಗ್ಗಿನ ಮೇಲೆ ಅಥವಾ ಒಂದು ಗ್ಲಾಸ್ ಮೇಲೆ ಯಾವಾಗಲೂ ಕಾಫಿ ಅಂದರೆ ಒಂದು ಅರ್ಧ ಇಂಚ್ ಆದ್ರೂ ನೊರೆ ಇರಬೇಕು. ಆವಾಗಲೇ ಅದೊಂಥರ ಕಾಫಿ ಥರ ಫೀಲ್ ಆಗೋದು. ನನಗಂತೂ ನೊರೆ ಬರೋದಕ್ಕೋಸ್ಕರ ಜೊತೆಗೆ ಮಿಕ್ಸ್ ಆಗಬೇಕು. ಸಕ್ಕರೆ ಮತ್ತು ಕಾಫಿ ಪುಡಿ ಮಿಕ್ಸ್ ಆಗೋದಕ್ಕೋಸ್ಕರ ಈ ರೀತಿ ಮಾಡೋದು. ನನಗಂತೂ ಈ ರೀತಿ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಬಿಸಿ ಬಿಸಿ ಕಾಫಿ ರೆಡಿಯಾಗಿದೆ. ಇಲ್ಲಿ ಯಜಮಾನ್ರಿಗೆ ಕಾಫಿ ಕೊಡ್ತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಕಾಫಿ ಪುಡಿ ಸ್ಪ್ರಿಂಕಲ್ ಮಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಕಾಫಿ ಕುಡಿಯೋಣ. ಬಿಸಿ ಬಿಸಿ ಕಾಫಿ. ನನಗಂತೂ ಈ ರೀತಿ ಕಾಫಿ ಮಾಡ್ಕೊಂಡು ಕುಡಿಯೋದು ತುಂಬಾ ಇಷ್ಟ. ಇದು ಯಜಮಾನ್ರ ಕಾಫಿ. ಅವರಿಗೆ ಅವರ ಮೇಲ್ಗಡೆ ಕಾಫಿ ಪುಡಿ ಉದುರಿಸೋದು ಇಷ್ಟ ಇಲ್ಲ. ಇದು ಅವರಿಗೆ ಬಿಸ್ಕೆಟು. ಈಗ ನಾವು ಕಾಫಿ ಕುಡಿಯೋಣ.
ನೊರೆ ನೊರೆ ಇರೋಂಥ ಕಾಫಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಕುಡಿಯೋಣ. ತುಂಬ ಚೆನ್ನಾಗಿದೆ ಈ ವೆದರಿಗೂ ಕಾಫಿಗೂ. ತುಂಬ ಚೆನ್ನಾಗಿದೆ. ಕಾಫಿ ಅಂದ್ರೇ ಹೀಗೆ ನೊರೆ ಇರಬೇಕು. ಕಾಫಿ ಗ್ಲಾಸ್ ಮೇಲೆ ಒಂದು ಅರ್ಧ ಇಂಚಾದರೂ ನೊರೆ ಇದ್ರೇ ಅದು ಕಾಫಿ ಥರ. ಇಲ್ಲಾಂದರೆ ಅದು ಟೀಗೂ ಕಾಫಿಗೂ ಡಿಫ್ರೆನ್ಸ್ ಅನಿಸಲ್ಲ. ನನಗೇನೋ ಈ ಥರ ನೊರೆ ಕಾಫಿ ತುಂಬ ಇಷ್ಟ. ಈ ರೀತಿಯೇ ನಾನು ಮಾಡೋದು. ನಿಮಗೂ ಯಾರಿಗೆಲ್ಲ ಕಾಫಿ ಅಂತ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತು ನಾನು ಫುಲ್ಲು ಇವತ್ತಿಂದು ಲಾಗ್ನ ನಾನು ಶೇರ್ ಮಾಡ್ತಾ ಇಲ್ಲ. ಬೆಳಗ್ಗೆದೆ ನಾನು ಇವತ್ತೇನು ಕಾಫಿ ಮಾಡಿದ್ದು ಆಗಲೇ ಬೆಳಗ್ಗೆದು ಇವತ್ತೇ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರೋ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಇವತ್ತಿನ ವಿಡಿಯೋ ಇಷ್ಟೇ ಚಿಕ್ಕದೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟು ತಿಂಡಿ ಮಾಡಬೇಕು. ತಿಂಡಿ ಏನು ಮಾಡಬೇಕು ಅಂತ ಯಾವುದೇ ಪ್ಲ್ಯಾನ್ ಇಲ್ಲ. ನೋಡೋಣ ಯಾವುದಾಗುತ್ತೆ ಅಂತ. ಆದರೆ ನಾನು ಸಿಂಪಲ್ ಆಗಿರೋದೇ ಇದೊಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಓಕೆ ಟಿಲ್ ದೆನ್ ಟೇಕ್ ಕೇರ್. ಬಾಯ್. ನಮಸ್ಕಾರ.